ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸುತ್ತಾ, ನಮ್ಮ ಸಾಧಾರಣ 700 ವರ್ಷ ಇತಿಹಾಸ ಇರುವ ವಾಜಿಲ್ಲಾಯ ಧೂಮಾವತಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ಸಾಧಾರಣ 300 ವರ್ಷದ ಹಿಂದೆ ಈ ದೇವಸ್ಥಾನ ಬಿದ್ದು ಹೋಗಿದ್ದು, ಇಂದು ಪ್ರಶ್ನಾ ಚಿಂತನೆ ಮುಖಾಂತರ ಈ ದೇವಸ್ಥಾನವು ಒಂದು ನಾಗಬನದ ಒಳಗೆ ಇರುವಂಥ ಕುರುಹು ನಮಗೆ ಸಿಕ್ಕಿದ್ದು, ಗ್ರಾಮಸ್ಥರು ಇದನ್ನು ಆ ನಾಗಬನದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಮರಗಿಡಗಳನ್ನು ಸ್ವಲ್ಪ ಕ್ಲೀನ್ ಮಾಡಿ ಒಳಗೆ ಹೋಗುವಾಗ ಈ ಧ್ವಜಸ್ತಂಭದ ಒಂದು ದಂಬೆಕಲ್ಲು ನೋಡಲಿಕ್ಕೆ ಸಿಕ್ಕಿತ್ತು. ಇದನ್ನು ಮತ್ತೆ ಸ್ವಲ್ಪ ಆಳವಾಗಿ ಪರಿಶೀಲನೆ ಮಾಡಿದಾಗ ದೇವಸ್ಥಾನದ ಫೌಂಡೇಶನ್ ಅಲ್ಲೇ ಎಲ್ಲ ಬಿದ್ದು ಹೋಗಿತ್ತು. ಆಮೇಲೆ ಸ್ಥಳದಲ್ಲಿ ಪ್ರಶ್ನಾ ಚಿಂತನೆ ಮಾಡಿದಾಗ ಇಲ್ಲಿ ಈ ವಾಜಿಲ್ಲಾಯ ಹಾಗೂ ಧೂಮಾವತಿ ಬಂಟ ದೇವಸ್ಥಾನ ಇಲ್ಲಿ ಇದ್ದು ಸಾಧಾರಣ 300 ವರ್ಷ ಈ ದೇವಸ್ಥಾನದ ನೇಮೋತ್ಸವಗಳು ನಿಂತು ಹೋಗಿವೆ. 300 ವರ್ಷದಿಂದ ಇದನ್ನು ಗ್ರಾಮಸ್ಥರಿಗೆ ಎಲ್ಲ ತಿಳಿಸಿ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಈ ದೇವಸ್ಥಾನದ ಕೆಲಸವನ್ನು ಆರಂಭಿಸಿ, ಈ ದೇವಸ್ಥಾನದ ಚಾವಡಿ ಆಲ್ರೆಡಿ ನಮ್ಮ ಗಮನಕ್ಕೆ ಇದ್ದ ವಿಷಯ, ಅದು ಎಲ್ಲ ಬಿದ್ದು ಹೋಗಿತ್ತು. 2 ಚಾವಡಿಗಳು ಹಾಗೂ ಒಂದು ಬರ್ಕೆ ಮನೆಯಲ್ಲಿ ಇದರ ಆರಾಧನೆ ಇಂದಿಗೂ ನಡೀತಾ ಇದೆ. ಇದಕ್ಕೆ ಈ ದೈವದ ಆರಾಧನೆ ಗಟ್ಟಿ ಸಮಾಜದ ಮುಖಂಡರು ಮಾಡ್ತಿದ್ದರು ಎನ್ನುವಂಥ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಹಾಗಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭಿಸಿ ಸಾಧಾರಣ 1.5 ವರ್ಷ ಕಳೆಯಿತು. ಈಗ ದೇವಸ್ಥಾನದ ಕೆಲಸವು ಸಂಪೂರ್ಣ ಕೆಲಸ ಮುಗಿದು ಈಗ ಪ್ರತಿಷ್ಠಾ ಹಾಗೂ ಕಲಶೋತ್ಸವಕ್ಕೆ ಅಣಿಯಾಗಿ ನಿಂತಿದೆ. ಇದು ಸಾಧಾರಣ 4 ಕೋಟಿ ಅಂದಾಜಲ್ಲಿ ಈ ಕೆಲಸಗಳು ಸಾಗಿವೆ. ಇದರಲ್ಲಿ ಬಂಡಿ 2 ದೈವಗಳಿಗೆ, ಒಂದು ಜುಮಾದಿಗೆ ಹಂದಿಯ ಒಂದು ವಾಹನ, ಅದೇ ಪ್ರಕಾರ ವಾಜಿಲ್ಲಾಯ ದೈವಕ್ಕೆ ಕುದುರೆಯ, ವಾಜಿಲ್ಲಾಯ ಅಂದರೆ ವಾಜಿ ಅಂದರೆ ಕುದುರೆಯಲ್ಲಿ ಹೋಗುವ ಉಲ್ಲಾಯ ಅಂತ ಹೇಳಿದರೆ ವಾಜಿಲ್ಲಾಯ ಅಂತ ಅದು ಕನೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಹಾಗೂ ಒಂದು 40-50 ಲಕ್ಷ ವೆಚ್ಚದಲ್ಲಿ ಬಂಗಾರಗಳು, ಬೆಳ್ಳಿ ಮತ್ತು ಬಂಗಾರಗಳು ಈಗ ರೆಡಿಯಾಗಿದೆ. ಅದಕ್ಕೆ ರಾಮಣ್ಣ ಶೆಟ್ಟಿ ಎಂಬವರು ಬೆಳ್ಳಿಯ ಎಲ್ಲ ಪರಿಕರಗಳನ್ನು, ದೈವದ ಆಭರಣಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಮತ್ತು ಬಂಗಾರಕ್ಕೆ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನು ಮಾಡಿಸಿದ್ದಾರೆ. ಹಾಗೆ ಈ ಸ್ಥಳದಾನವನ್ನು ಲೀಲಾವತಿ ಪದ್ಮನಾಭರಾವ್ ಅವರು ಕೊಟ್ಟಿದ್ದಾರೆ. ಒಂದು 54 ಸೆನ್ಸ್ ಜಾಗವನ್ನು ಈ ದೇವಸ್ಥಾನಕ್ಕೆ ಒಂದು ಸೇವಾ ರೂಪದಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಒಂದು ಕ್ರಿಶ್ಚಿಯನ್ ಮನೆತನದವರು ಇದಕ್ಕೆ ಬರಲಿಕ್ಕೆ ಒಂದು 24 ಸೆನ್ಸ್ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಸುತ್ತಮುತ್ತಲಿನ ಜನರಿಗೆ ಇದರಿಂದ ತೊಂದರೆ ಇತ್ತು. ಎಲ್ಲ ತೊಂದರೆಗಳು, ವರ್ಷಕ್ಕೆ 1-2 ಅಲ್ಲಿ ಸುಸೈಡ್ ಅಂಥದ ಅಪಘಾತಗಳು ಆಗ್ತಿತ್ತು. ಎಲ್ಲರ ಮನೆಗಳಿಗೆ ನಾಗರ ಹಾವು ಬರ್ತಿತ್ತು. ಹಾಗೆ ಎಲ್ಲ ಊರಿನವರಿಗೆ ಈ ದೇವಸ್ಥಾನ ಆಗಬೇಕು ಎನ್ನುವಂಥ ಬಯಕೆ ಅಥವಾ ಅದನ್ನು ಎಲ್ಲ ಪ್ರೋತ್ಸಾಹ ನೀಡಿ ಈ ಕೆಲಸಗಳಾಗಿವೆ. ಹಾಗಾಗಿ ಚಾವಡಿ ಒಂದು 50 ಲಕ್ಷ ವೆಚ್ಚದಲ್ಲಿ ಚಾವಡಿ ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ ರಾಮಣ್ಣ ಶೆಟ್ಟಿಯವರು. ಹಾಗೆ ಈ ಜಾಗವನ್ನು ಇವರು ಕೊಟ್ಟಿದ್ದಾರೆ. ಮತ್ತು ಬಂಡಿಗಳು, 2 ಬಂಡಿಗಳು, ಹಾಗೆ ಗೋಪುರ, ದೇವಸ್ಥಾನ ಮತ್ತು ಅದಕ್ಕೆ ಸುತ್ತಮುತ್ತಲಿನ ಒಂದು 50 ಸೆನ್ಸ್ ಜಾಗವನ್ನು ಸಹ ನಾವು ಈಗ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಕೆಲಸಗಳು ನಾವು ಏನು ಇಚ್ಛೆ ಮಾಡಿದ್ದೇವೆ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಈಗ ಅದು ಮೂಡಿ ಬಂದಿದೆ. ನಮಗೆ ಮೊನ್ನೆ ನಾವು ಒಂದು ಮುಷ್ಟಿ ಕಾಣಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಸಮಯದಲ್ಲಿ ಸಾಧಾರಣ 4,500 5 ಸಾವಿರ ಜನ ಬಂದು ಆ ಮುಷ್ಟಿ ಕಾಣಿಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೆ ನಾಡಿದ್ದು ನಡೆಯುವ
ನಿನ್ನೆ 16 ತಾರೀಕು ಆದಿತ್ಯವಾರ ನಾವು ಹೊರಕಾಣಿಕೆ ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಹಾಗಾಗಿ ಒಂದು 30-40 ವೆಹಿಕಲ್ಗಳಿಂದ, ಲಾರಿಗಳಿಂದ ಮತ್ತು ಪಿಕಪ್ಗಳಿಂದ, ವೆಹಿಕಲ್ಗಳಿಂದ ಫುಲ್ಲು ಹೊರಕಾಣಿಕೆ ಬಂದಿದೆ. ಅದರ ಜವಾಬ್ದಾರಿಯನ್ನು ನಮ್ಮದೇ ಟ್ರಸ್ಟಿಗಳಾದ ಭಾಸ್ಕರ್ ಕೆ ಇವರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ನಾಡ್ದು 18ಕ್ಕೆ ಚಾವಡಿಯ 18ರಿಂದ ಚಾವಡಿಯ ಒಂದು ವಾಸ್ತು ಹೋಮ, ಮತ್ತು 19ಕ್ಕೆ ಚಾವಡಿಯಲ್ಲಿ ದೈವ ಪ್ರತಿಷ್ಠೆ, ಮತ್ತು ಭಂಡಾರ ದೈವಸ್ಥಾನಕ್ಕೆ ಬರ್ತದೆ. ಮತ್ತು ದೈವಸ್ಥಾನದ ವಾಸ್ತು ಹೋಮ, ಹಾಗೆ ಮರುದಿವಸ ದೈವ ಪ್ರತಿಷ್ಠೆ, ಮತ್ತು ಧ್ವಜ ಏರಿ 21ಕ್ಕೆ ವಾಜಿಲ್ಲಾಯ ನೇಮ, ಹಾಗೂ 22ಕ್ಕೆ ಜುಮಾದಿ ಬಂಟ ನೇಮ ನಡೀಲಿಕ್ಕಿದೆ. ಹಾಗೆ 19 ಮತ್ತು 20ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷರಾಗಿ ನಮ್ಮ ಬ್ರಹ್ಮಕಲಶದ ಅಧ್ಯಕ್ಷರಾಗಿ ಸಂಸದರಾದ ನಳಿನ್ ಕುಮಾರ್ ಕಟೀಲು ಇವರು ವಹಿಸಿಕೊಂಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವೀಗ ಆಲ್ರೆಡಿ ಮಾಡ್ತಾ ಇದ್ದೇವೆ. ಇದರ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಮನೋಜ್ ಸರಿಪಲ್ಲ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಆನಂದ ಸರಿಪಲ್ಲ ಇವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಒಂದು ಅತ್ಯುತ್ತಮವಾಗಿ ಕೆಲಸ ಮೂಡಿ ಬಂದಿದೆ.